ಒಮ್ಮೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಣ್ಣಗಳ ಲೋಕದಲ್ಲಿ ತೇಲುತ್ತಿದ್ದವನ ಹೆಸರು ಮರ್ದಾನ್. ಅವನಿಗೆ ಚಿತ್ರಕಲೆ ಎಂದರೆ ಪ್ರಾಣ. ಮಳೆ, ಗಾಳಿ, ಹಸಿರು ಅವನ ಜೀವನದ ಬಣ್ಣಗಳು. ಒಂದು ಮಳೆಗಾಲದ ದಿನ ಸೇತುವೆಯ ಮೇಲೆ ಕುಳಿತು ಬಣ್ಣ ಹಚ್ಚುತ್ತಿದ್ದಾಗ ಅವಳು ಬಂದಳು, ಅನುಷ್ಕಾ. ಮಳೆ ಹನಿಗಳು ಅವಳ ಕೂದಲಲ್ಲಿ ಹೊಳೆಯುತ್ತಾ ಅವಳ ನಗು ಗಾಳಿಯಲ್ಲಿ ಹರಡಿತ್ತು. ಅವಳು ಕುತೂಹಲದಿಂದ ಕೇಳಿದಳು, ನೀನು ಚಿತ್ರ ಬಿಡಿಸುತ್ತೀಯಾ? ನನಗೆ ತೋರಿಸಬಹುದಾ? ಮರ್ದಾನ್ ತೋರಿಸಿದ. ಮಳೆಯ ಸೇತುವೆ, ಹಸಿರಿನ ನದಿ ಮತ್ತು ಸೇತುವೆಯ ಮೇಲೆ ಒಬ್ಬ ಹುಡುಗಿ. ಅವಳು ನಗುತ್ತಾ ಕೇಳಿದಳು, ಈ ಹುಡುಗಿ ಯಾರು? ಮರ್ದಾನ್ ಮೃದುವಾಗಿ ನಗುತ್ತಾ ಉತ್ತರಿಸಿದ, ನಿನ್ನನ್ನು ನೋಡಿದ ಕ್ಷಣದಿಂದ ಅವಳು ನೀನೇ ಆಗಿಬಿಟ್ಟೆ. ಮಳೆ ಹೆಚ್ಚಾಗಿತ್ತು. ಇಬ್ಬರೂ ಸೇತುವೆಯ ಕೆಳಗೆ ಅಡಗಿದರು. ಮಾತುಗಳಿಲ್ಲ, ಆದರೆ ಹೃದಯಗಳು ಮಾತನಾಡುತ್ತಿದ್ದು. ಪ್ರೀತಿಯ ಬೀಜಗಳು ಮಳೆ ಹನಿಗಳ ನಡುವೆ ಮೊಳಕೆಯೊಡೆದವು. ಆದರೆ ಒಂದು ದಿನ ಅನುಷ್ಕಾ ಹಿಂತಿರುಗಬೇಕಾಯಿತು. ಅವಳು ಕಣ್ಣೀರನ್ನು ತಡೆದುಕೊಳ್ಳುತ್ತಾ ಹೇಳಿದಳು, ನನ್ನ ಹೃದಯ ನಿನ್ನ ಚಿತ್ರಗಳಲ್ಲಿ ಉಳಿಯುತ್ತದೆ. ವರ್ಷಗಳ ನಂತರ ಮರ್ದಾನ್ ಪ್ರಸಿದ್ಧ ಚಿತ್ರಕಾರನಾದ. ಅವನ ಪ್ರದರ್ಶನದಲ್ಲಿ ಒಂದು ಪ್ರಸಿದ್ಧ ಚಿತ್ರ ಇತ್ತು, ಮಳೆ ತಿಂಗಳ ನೆನಪು. ಜನರು ಕೇಳುತ್ತಿದ್ದರು, ಅವಳು ಯಾರು? ಮರ್ದಾನ್ ನಗುತ್ತಾ ಹೇಳುತ್ತಿದ್ದ, ಅವಳು ನನ್ನ ಜೀವನದ ಬಣ್ಣ. ಮಿಂಚಿನ ವೇಗದಲ್ಲಿ ಬನ್ನಿ, ಇಲ್ಲಿ ಕಥೆಗಳಿವೆ. ಸತ್ಯ, ಪ್ರೇರಣೆ, ಮನರಂಜನೆ ಎಲ್ಲವೂ ಒಂದೇ ಜಾಗದಲ್ಲಿ. ಇದು ಮಿಂಚಿನ ಓಟ. ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಕನಸುಗಳ ಓಟ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೋಶ್ ಜರ್ನಿಗ ಭಾಗವಾಗಿರಿ.